ತೋರಿಸ್ತಾ ಇದ್ದೀನಿ ಅಂತಂದರೆ ಇದು ರಾಜ್ಮಾ ಕಾಳು. ಈ ಕಡೆ ಜಾಸ್ತಿ ಉಪಯೋಗ ಮಾಡಂಗಿಲ್ಲ ರೀ ಇವನ್ನ ಯಾರು. ನಾವು ಅಲಸಂದೆ ಕಾಳುಗಳನ್ನು ಉಪಯೋಗ ಮಾಡ್ತೀವಿ. ಹೆಸರು ಕಾಳು, ಅಲಸಂದೆ ಕಾಳು, ಮಡಿಕೆ ಕಾಳು, ಹುರುಳಿ ಕಾಳು ಮತ್ತು ಕಡಲೆಕಾಳು, ಅವರೆಕಾಳು ಉಪಯೋಗ ಮಾಡ್ತೀವಿ. ಈ ರಾಜ್ಮಾ ಕಾಳುಗಳನ್ನು ಯಾರೂ ಜಾಸ್ತಿ ಮಾಡಂಗಿಲ್ಲ ನಮ್ಮ ಕಡೆ. ಉತ್ತರ ಭಾರತದ ಕಡೆ ಮಾಡ್ತಾರೆ. ನಾನು ಒಂದು ಸರ್ತಿ ಇವತ್ತರಿಂದ ಒಂದು ಪಲ್ಯ ಮಾಡಬೇಕು ಅಂತ ತೊಗೊಂಡಿದ್ದೀನಿ. ನೋಡಿರಿ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅಂತ. ನೋಡಿರಿ ಇಷ್ಟನ್ನು ತೊಗೊಂಡಿದ್ದೀನಿ ನಾನು. ನಿನ್ನೆ ರಾತ್ರಿನ ಒಂದು ಸ್ವಲ್ಪ ನೀರು ಬಿಸಿ ಮಾಡಿ ನೆನೆ ಇಟ್ಕೊಂಡಿದ್ದೆ. ಇವು ನೆನೆದಾವು. ನಿನ್ನೆ ರಾತ್ರಿ ಅಂತಂದ್ರೆ ನಿನ್ನೆ ಮಧ್ಯಾಹ್ನನೇ ಇಟ್ಟಿನಿ ನಾನು. ನೆನೆದಾವು. ಹಿಂಗಿವು ನೆನಿಬೇಕು. ಹಿಂಗೆ ಇವನ್ನ ಕುಕ್ಕರ್ಗೆ ಹಾಕ್ಕೊಂಡು ಇದೇ ನೀರನ್ನು ಹಾಕ್ಕೊಂಡು, ಅಂದರೆ ನಾನು ನೆನೆ ಇಡುವಾಗ ಒಂದು ಸ್ವಲ್ಪ ನೀರು ಹಾಕಿ ತೊಳೆದ್ಬಿಟ್ಟು ಬಿಸಿ ನೀರು ಹಾಕಿ ಇಟ್ಟಿದ್ದೆ. ಈಗ ನೋಡಿರಿ ಇದೇ ನೀರು ಮತ್ತು ಕಾಳು ಎಲ್ಲನೂ ಹಾಕ್ಕೊಂಡು ಕುದಿಯಾಕೆ ಇಟ್ಕೋತೀನಿ. ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತೀನಿ. ಒಂದು 4-5 ಸೀಟಿ ಕೂಗಿಸ್ಕೊತೀನಿ ಇದನ್ನು ಕುಕ್ಕರ್ನಾಗ. ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊತೀನಿ. ನೋಡಿ ಫ್ರೆಂಡ್ಸ, ಇಲ್ಲಿ ನಾನು ಅದಕ್ಕೆ ಹಾಕೊಳ್ಳುವಂಥ ಮಸಾಲೆಯನ್ನು ತೋರಿಸ್ತಾ ಇದ್ದೀನಿ. ಒಂದು ಅರ್ಧ ಬೌಲಷ್ಟು ಕೊಬ್ಬರಿ, ಜೀರಿಗೆ, ಸೋಂಪು ಕಾಳು ತೊಗೊಂಡಿದ್ದೀನಿ. ಸೋಂಪು ಕಾಳು ಹಾಕ್ಕೊಂಡ್ರೆ ಚೆನ್ನಾಗಿ ಪಚನ ಆಗ್ತದೆ, ಒಂಥರ ಟೇಸ್ಟಿನೂ ಇರ್ತದೆ. ಮತ್ತು ನಾನು 4 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ದಪ್ಪ ದಪ್ಪ ಇದೆ ಇದು. ಒಂದು ಸ್ವಲ್ಪ ಚಕ್ಕೆ, ಒಂದು ಏಲಕ್ಕಿ, ಒಂದು 4 ಕಾಳು ಮೆಣಸು ಕಾಳು, ಒಂದೆರಡು ಲವಂಗ, ಇದು ಜೀರಿಗೆ, ಮತ್ತು ಸ್ವಲ್ಪ ಒಂದು ಈರುಳ್ಳಿ, ಒಂದು ಟೊಮೆಟೊ, ಇವೆಲ್ಲವನ್ನು ಸ್ವಲ್ಪ ಹುರ್ಕೊಂಡು ತೊಗೋತೀನಿ ಅಂತ. ಇಲ್ಲೊಂದು ಪ್ಯಾನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ನಾನು. ಒಂದು ಸ್ವಲ್ಪ ಎಲ್ಲನೂ ಸ್ವಲ್ಪನೇ ಬಿಸಿ ಮಾಡ್ಕೊತೀನಿ. ಎಣ್ಣೆ ಹಾಕೊಳ್ಳಂಗಿಲ್ಲ, ಹಾಗೇನ ಬಿಸಿ ಮಾಡ್ಕೊತೀನಿ ಇವನ್ನ. ಯಾಕಂತಂದ್ರೆ ಕೊಬ್ಬರಿ ಒಳಗೆ ಎಣ್ಣೆ ಇರತ್ತದ. ಆ ಕಡೆ ಕುಕ್ಕರ್ನಾಗ ಕಾಳು ಇಟ್ಟೀನಿ ಕುದಿಲಿಕ್ಕೆ. ಒಂದು 4 ವಿಸಿಲ್ ಆಗಬೇಕದು. ನೋಡಿ ಸ್ವಲ್ಪ ಕೆಂಪಗಾದರೆ ಸಾಕು. ಇದಕ್ಕೇನೆ ಒಂದು ಈರುಳ್ಳಿ, ಒಂದು ಟೊಮೆಟೊನ ಹಾಕ್ಕೊಂಡು ಸ್ವಲ್ಪ ಹುರ್ಕೊತೀನಿ. ಸ್ವಲ್ಪ ಎಣ್ಣೆ ಹಾಕೋತೀನಿ. ಒಂದೊಂದು ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಂಡು ಬಿಡ್ತೀನಿ. ಇದನ್ನು ಗ್ರೇವಿಗೆ ರುಬ್ಕೊಂಡು ತೊಗೋತೀನಿ. ಇದನ್ನು ನೋಡಿ ಒಂದೇ ಒಂದು ಹಸಿಮೆಣ್ಸಿನ್ಕಾಯಿನ ಹಾಕೋತಾ ಇದ್ದೀನಿ. ಯಾಕಂದ್ರೆ ಖಾರ ಅದಾವೆ ಅವು ಭಾಳ. ಸ್ವಲ್ಪ ದಪ್ಪ ಮೆಣಸಿನ್ಕಾಯಿ ಅದಾವೆ, ಖಾರದ ಅದಾವೆ, ಖಾರ ಆಗ್ತೈತೆ ಮತ್ತು ಭಾಳ. ನೋಡಿ ಇಷ್ಟಾದರೆ ಸಾಕು. ನಾನು ಗ್ಯಾಸನ್ನು ಆಫ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನು 6ರಿಂದ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ರುಬ್ಬಿ ಗ್ರೇವಿ ಮಾಡ್ಕೊತೀನಿ. ನೋಡಿ ಇದು ಸ್ವಲ್ಪ ತಣ್ಣಗಾಯ್ತು. ಈಗ ಇದಕ್ಕೆ ಹುರಿದು ತೆಗೆದು ಇಟ್ಕೊಂಡಿದ್ನಲ್ರಿ, ಇದನ್ನೆಲ್ಲನೂ ಹಾಕ್ಕೊಂಡು ರುಬ್ಕೊಂಡು ತೊಗೋತೀನಿ. ಸ್ವಲ್ಪ ಉಪ್ಪನ್ನು ಹಾಕ್ಕೋತೀನಿ. ಇಲ್ಲಿ ರಾಜ್ಮಾ ಕುದ್ದು ಇವು ಹಿಂಗೆ ಹಣ್ಣಾಗ್ಬೇಕು ನೋಡ್ರಿ. ಇದು ಒಂದು ಕಾಳನ್ನು ಒತ್ತಿದ್ರೆ ಹಿಂಗೆ ಮೆತ್ತಗಾಗಿರ್ಬೇಕು. ಅಂದರೆ 4ರಿಂದ 5-6 ಸೀಟಿನ ಕೂಗಿಸ್ಕೋಬೇಕು. ಹಿಂಗೆ ಮೆತ್ತಗಾಗಬೇಕಿದು. ಇದನ್ನೀಗ ಒಂದು ಒಗ್ಗರಣೆ ಹಾಕೊಳ್ಳೋದನ್ನು ತೋರಿಸ್ತೀನಂತ. ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ವಿಡಿಯೋಗಳನ್ನ. ಬರೀ ಕಮೆಂಟ್ ಹಾಕಬೇಡ್ರಿ, ಲೈಕ್ ಮಾಡಿರಿ. ಕಮೆಂಟು ಜಾಸ್ತಿ ಇರ್ತಾವೆ, ಲೈಕ್ಸ ಕಡಿಮೆ ಇರ್ತಾವೆ. ಹಂಗೆ ಮಾಡಬೇಡ್ರಿ. ಲೈಕ್ಸ್ ಕೊಟ್ಟು ಕಮೆಂಟ್ ಹಾಕ್ರಿ ಪ್ಲೀಸ್. ನಾನೊಂದು ಇಲ್ಲೇ ಅದು ಹುರ್ಕೊಂಡಿದ್ನಲ್ರಿ ಎಲ್ಲ ಟೊಮೆಟೊ ಈರುಳ್ಳಿನ ಅದರೊಳಗಿನ ಒಗ್ಗರಣೆ ಮಾಡ್ಕೊತೀನಿ. ಈಗ ನೋಡಿರಿ ಇಲ್ಲಿ ಜೀರಿಗೆ, ಸಾಸಿವೆ ಮತ್ತು ಸ್ವಲ್ಪ ಸೋಂಪು ಕಾಳನ್ನು ಒಗ್ಗರಣೆ ಒಳಗೆ ಹಾಕ್ಕೊಂಡ್ಬಿಡ್ತೀನಿ. ಯಾಕಂದ್ರೆ ಟೇಸ್ಟಿ ಆಗ್ತೈತೆ ರೀ ಇದು. ಬಾಯೊಳಗೆ ಸಿಕ್ಕು ಅಂತಂದ್ರೆ ಸೋಂಪು ಕಾಳಿಗೆ ಭಾಳ ಟೇಸ್ಟಿ ಆಗ್ತೈತಿ. ಇದಕ್ಕೀಗ ಒಂದು ಈರುಳ್ಳಿನ ಹಚ್ಕೊಂಡಿದ್ದೆ ಚಿಕ್ಕದಾಗಿ, ಒಂದು ಟೊಮೆಟೊ, ಇದೆಲ್ಲವನ್ನು ಚೆಂದಾಗಿ ಬಾಡಿಸ್ಕೋಬೇಕು ರೀ. ಈರುಳ್ಳಿ ಟೊಮೆಟೊ ಮೆತ್ತಗಾಗಬೇಕು. ಸ್ವಲ್ಪ ಅರಿಶಿನ ಸೇರಿಸ್ಕೊತೀನಿ. ನೋಡಿರಿ ಈಗ ನಾನು ಕಾಳುಗಳನ್ನು ಕುದಿಸ್ಕೊಂಡಿದ್ನೆಲ್ಲ ಇದಕ್ಕೆ ಹಾಕಿಬಿಟ್ಟೆ. ರಾಜ್ಮಾ ಕಾಳುಗಳನ್ನು
ಮತ್ತು ಸ್ವಲ್ಪ ಮ್ಯಾಶ್ ಮಾಡ್ಕೊಂಡಿದ್ದೆ ನಾನು ಒಂದು ಚಮಚದಲ್ಲೇ, ಅದನ್ನು ಹಾಕ್ಬಿಡ್ತೀನಿ. ಒಂದು ಚಮಚದಷ್ಟು ತೆಗೆದು ಮ್ಯಾಶ್ ಮಾಡ್ಕೊಂಡಿದ್ದೆ ನಾನು ಇದ್ರ ಜೊತೆ ಕೂಡಿಸ್ಲಿಕ್ಕಂತ. ಮತ್ತು ರುಬ್ಕೊಂಡಿದ್ನಲ್ರಿ ಆ ಮಸಾಲೆನ ಹಾಕ್ಕೊಂಡ್ಬಿಡ್ತೀನಿ ಈಗ. ನೋಡ್ರಿ, ಇದಕ್ಕೆ ನಾ ಈಗ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಎಲ್ಲನೂ ಹೊಂದ್ಕೊಳ್ಳುವಂಗೆ ಕಲಿಸಿಬಿಟ್ಟೆ. ಇದು ಸ್ವಲ್ಪ ಕುದಿಬೇಕು, ಕುದ್ದ ಮೇಲೆ ತೋರಿಸ್ತೀನಂತ. ಮತ್ತು ಕಾಳುಗಳನ್ನು ಕುದಿಯೋಕೆ ಇಟ್ಕೊಂಡಿದ್ನಲ್ರಿ, ಆ ಎಲ್ಲ ನೀರನ್ನು ಇದಕ್ಕೆ ಹಾಕಿಬಿಡ್ತೀನಿ. ಕುದೀತದಿದು. ನೋಡ್ರಿ, ಒಂದು ಲಿಡ್ಡನ್ನು ಮುಚ್ಕೊಂಡ್ಬಿಟ್ಟಿದ್ದೆ ನಾನು. ನಮಗೆ ಎಷ್ಟು ಬೇಕಷ್ಟು ಇದು ಗ್ರೇವಿ, ಎಷ್ಟು ನೀರು ಬೇಕು, ಎಷ್ಟು ಗಟ್ಟಿ ಬೇಕು ಅನ್ನೋದನ್ನು ನಮ್ಮ ಅಳತಿ ಮೇಲೆ ನಾವು ಮಾಡ್ಕೋಬೇಕು. ನಮಗೆ ಇಷ್ಟ ಆದ್ರೆ ಸಾಕು. ಅನ್ನಕ್ಕಾಗಲಿ, ಚಪಾತಿಗಾಗಲಿ, ರಾಗಿ ಮುದ್ದೆಗೆ, ರೊಟ್ಟಿಗೆ, ಚಪಾತಿಗೆ, ಪೂರಿಗೆ ಮಸ್ತ್ ಇರ್ತದೆ ನೋಡ್ರಿ ಇದು ಪಲ್ಯ. ಆದರೆ ಚೆಂದಾಗೆ ಕುದಿಸ್ಕೋಬೇಕಾಯ್ತು. ಕುದಿಲಾರ್ದ ಮಾಡಬಾರ್ದು ಇದನ್ನು. ಕುದಿಲಾರ್ದ ಮಾಡಿದ್ರೆ ಅಪಚನಕ್ಕೆ ಎಡೆ ಮಾಡಿಕೊಟ್ಟಂಗೆ ಆಗ್ತೈತಿ. ಅದಕ್ಕೆ ನೋಡ್ರಿ, ಮೊದಲು ಒಂದು ದಿನ ನೆನೆ ಇಟ್ಕೋಬೇಕು. ಒಂದು ದಿನ ಪೂರ್ತಿ ನೆನೆ ಇಟ್ಟರೆ ನಡೀತದೆ, 24 ತಾಸನು. ಆಮೇಲೆ 4ರಿಂದ 5 ಸೀಟಿ ಕುಕ್ಕರ್ನಾಗ ಕೂಗಿಸ್ಕೋಬೇಕು. ಮೆತ್ತಗೆ ಆಗ್ತಾವ್ರಿ ಅವು ಕಾಳು. ನೋಡ್ರಿ, ಈ ರೀತಿಯಾಗಿ ಮೆತ್ತಗಾಗಿರ್ಬೇಕು ನೋಡ್ರಿ. ಹಿಂಗೆ ಒತ್ತಿದ್ರೆ ಮೆತ್ತಗಿರಬೇಕು, ಅಂದ್ರೆ ಊಟಕ್ಕೆ ಈಸಿ ಆಗುತ್ತದೆ ಇದು. ಎಲ್ಲದಕ್ಕೂ ಒಳ್ಳೆ ಕಾಂಬಿನೇಷನ್ ನೋಡ್ರಿ. ಪೂರಿಗೆ, ಚಪಾತಿಗೆ, ಆ ಕಡೆ ಉತ್ತರ ಭಾರತದ ಕಡೆ ಇವು ಬೇರೆ ಬೇರೆ ರೊಟ್ಟಿಗಳನ್ನು ಮಾಡ್ತಾರಲ್ರಿ, ತಂದೂರಿ ರೋಟಿ, ಕುಲ್ಚೆ, ಇನ್ನೂ ಏನೇನೋ ಹೆಸರುಗಳು ಅದಾವೆ, ಅವು ನನಗಷ್ಟು ನೆನಪಿಲ್ಲ. ಆ ರೊಟ್ಟಿಗಳಿಗೆಲ್ಲ ಕಾಂಬಿನೇಷನ್ ನೋಡ್ರಿ ಇದು ಚೆನ್ನಾಗಿರ್ತದೆ. ನಾವು ಆ ಕಡೆ ಹೋದಾಗ ಊಟ ಮಾಡಿದ್ವಿ ಇದನ್ನು. ಅದಕ್ಕೆ ನಾನು ಒಂದು ಸರ್ತಿ ಮನೆಯಲ್ಲಿ ಮಾಡಿ ನೋಡಬೇಕು ಅಂತ ಟ್ರೈ ಮಾಡಿದೆ. ನೋಡ್ರಿ ಹೆಂಗೆ ಬಂದದ. ನಾನು ಇದು ಕುದ್ದು ಬಿಟ್ಟದೀಗ ಸರ್ವ್ ಮಾಡಿ ತೋರಿಸ್ತೀನಂತ. ನೋಡ್ರಿ, ಫೈನಲಿ ಹಿಂಗೆ ಬಂದಿದೆ ನಮ್ಮ ರಾಜ್ಮಾ ಪಲ್ಯ. ಒಣ ಕಾಳು ಇರ್ತಾವಲ್ರಿ, ರಾಜ್ಮಾ ಕಾಳು. ಉತ್ತರ ಭಾರತದ ಕಡೆ ಜಾಸ್ತಿ ಮಾಡ್ತಾರೆ ಇದನ್ನು. ನಾವಲ್ಲಿ ಹೋದಾಗ ಊಟ ಮಾಡಿದ್ದು. ಚಪಾತಿಗೆ, ಪೂರಿಗೆ, ರೊಟ್ಟಿಗೆ ಸೈಡ್ ಡಿಶ್ ಆಗಿ ಅನ್ನಕ್ಕೂ ನಡೀತದ್ರಿ. ನೋಡ್ರಿ, ಇದು ಎಷ್ಟು ಮಸ್ತ್ ಇರ್ತದೆ ನೋಡ್ರಿ ಪಲ್ಯ. ಒಂದು ಸರ್ತಿ ನೀವು ಟ್ರೈ ಮಾಡಿರಿ. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಟೇಸ್ಟೂ ಭಾರಿ ಆಗ್ಯದ್ರಿ. ನಾನು ಟೇಸ್ಟ್ ಮಾಡಿ ನೋಡಿದೆ. ನೀವು ಒಂದು ಸರ್ತಿ ಟ್ರೈ ಮಾಡಿರಿ ಇದನ್ನು. ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.